ಶರೀರದಲ್ಲಿ ಕಿಡ್ನಿದು ಮೂತ್ರಪಿಂಡದ ಕಿಡ್ನಿ ಅಂದ್ರೆ ಮೂತ್ರಪಿಂಡ, ಅದು ಮೂತ್ರಪಿಂಡದ ರೋಲ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಅವಶ್ಯಕತೆ ಇದೆ. ಅದು ಯಾಕೆಂದ್ರೆ ನಮ್ ಬಾಡಿನಿ ಚೆನ್ನಾಗಿ ಆರೋಗ್ಯವಾಗಿ ಇರ್ಬೇಕು, ನಮ್ಗೆ ನಮ್ ಕಿಡ್ನೀಸ್ ಚೆನ್ನಾಗಿ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ಬೇಕಾಗತ್ತೆ. ಕಿಡ್ನೀಸ್ ಏನೇನ್ ಕೆಲಸ ಮಾಡತ್ತಂದ್ರೆ ಮುಖ್ಯವಾಗಿ ಒಂದು ಕಿಡ್ನಿ ಕೆಲಸ ಮಾಡಿರೋದು ನಮ್ ಬಾಡಿಯಲ್ಲಿ ಉತ್ಪತ್ತಾಗಿರುವ ಮಲಿನಾಂಶಗಳನ್ನು ಕ್ಲೀನ್ ಮಾಡೋದು, ಫಿಲ್ಟರ್ ಮಾಡೋದು ಅಂತ ಮುಖ್ಯವಾಗಿ ಕೆಲಸ ಮಾಡುತ್ತೆ. ನಮ್ ಬಾಡಿ ಒಂದು ಫ್ಯಾಕ್ಟ್ರಿ ತರ, ಅದು ನಮ್ ಬಾಡಿಯಲ್ಲಿ ಒಂದೊಂದು ಅಂಗದಲ್ಲಿನೂ ಒಂದೊಂದು ಕಣದಲ್ಲಿನೂ ರೆಗ್ಯುಲರ್ ಆಗಿ ವರ್ಕ್ ನಡೀತಾ ಇದ್ರಿಂದ ಅಲ್ಲಿ ಸ್ವಲ್ಪ ಮಲಿನಾಂಶಗಳೆಲ್ಲ ಉತ್ಪತ್ತಾಗ್ತಾ ಇರತ್ತೆ. ಆ ಮಲಿನಾಂಶಗಳು ನಮ್ ಬಾಡಿಯಿಂದ ಹೊರಗಡೆ ಹೆಂಗ್ ಬರತ್ತಂದ್ರೆ, ನಮ್ ಬಾಡಿಯಲ್ಲಿ ರಕ್ತದಲ್ಲಿರುವ ರಕ್ತ ಎಲ್ಲಾ ಮಲಿನಾಂಶಗಳನ್ನು ಸೇಕರಿಸ್ಕೊಂಡು ಅದು ಕಿಡ್ನಿ ಒಳಗಡೆ ಹೋಗುತ್ತೆ. ಆ ರಕ್ತ ಕಿಡ್ನಿ ಒಳಗಡೆ ಇರುವ ಚಿನ್ನ ಪಟ್ಟ ಫಿಲ್ಟರ್ಸ್ ಒಳಗಡೆ ಅದು ರಕ್ತ ಫಿಲ್ಟರ್ ಆಗ್ತಾ ಇರತ್ತೆ. ಈ ಫಿಲ್ಟರ್ ಆಗಿ ಮಲಿನಾಂಶಗಳೆಲ್ಲ ಯೂರಿನ್ ಅಲ್ಲಿ ಬಂದು ನಮ್ ಬಾಡಿಯಿಂದ ಹೊರಗಡೆ ಬರುತ್ತೆ ಯೂರಿನ್. ಸೊ ಇದು ಒಂದು ಮುಖ್ಯ ಕೆಲಸ ಮಾಡುತ್ತೆ ಕಿಡ್ನಿ. ಇದು ಬಿಟ್ರೆ ನಮ್ಮ ಬಾಡಿಯಲ್ಲಿ ರಕ್ತ ದೊಡ್ಡತೆನು ಬ್ಲಡ್ ಪ್ರೆಷರ್ನು ಕಂಟ್ರೋಲ್ ಆಗಿ ಇಟ್ಕೊಂಡಿರುತ್ತೆ. ಕಿಡ್ನಿ ಯಾವಾಗ ಚೆನ್ನಾಗಿ ಕೆಲಸ ಆಗಲ್ಲೋ, ಕಿಡ್ನಿದಲ್ಲಿ ಏನು ಸಮಸ್ಯೆ ಇದ್ರೆ ನಮ್ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ಸ್ ಜಾಸ್ತಿ ಆಗ್ಬಿಡತ್ತೆ, ರಕ್ತ ದೊಡ್ಡತೆ ಜಾಸ್ತಿ ಆಗತ್ತೆ. ಇದು ಬಿಟ್ರೆ ನಮ್ ಬಾಡಿಯಲ್ಲಿ ಲವಣಾಂಶಗಳು, ಸೋಡಿಯಂ ಅಂತ, ಪೊಟ್ಯಾಷಿಯಂ ಅಂತ ಲವಣಾಂಶಗಳು, ಮತ್ತೆ ಆಮ್ಲಾಂಶಗಳು, ಆಸಿಡ್, ಇದೆಲ್ಲ ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ, ಒಂದು ಲೆವೆಲ್ ಅಲ್ಲಿ, ಒಂದು ಬ್ಯಾಲೆನ್ಸ್ಡ್ ಲೆವೆಲ್ ಅಲ್ಲಿ, ಒಂದು ಸಮತೋಲನದಲ್ಲಿ ಇರಬೇಕು. ಇದೆಲ್ಲ ಕರೆಕ್ಟ್ ಲೆವೆಲ್ಸ್ ಅಲ್ಲಿ ಇರ್ಲಿಕ್ಕೆ ನಮ್ ಕಿಡ್ನೀಸು ಮೇನ್ ಆಗಿ ವರ್ಕ್ ಮಾಡುತ್ತೆ. ಇದು ಬಿಟ್ರೆ ನಮ್ ಬಾಡಿಗೆ ಸಾಕಷ್ಟು ಹಿಮೋಗ್ಲೋಬಿನ್, ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಎಷ್ಟು ಬೇಕೋ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಕಿಡ್ನೀಸ್ ಒಳಗಡೆ ಒಂದು ಹಾರ್ಮೋನ್ ಇರುತ್ತೆ, ಎರಿಥ್ರೋಪಾಯ್ಟಿನ್ ಅಂತ. ಈ ಎರಿಥ್ರೋಪಾಯ್ಟಿನ್ ಹಾರ್ಮೋನ್ ಇಂದ ನಮ್ಗೆ ರಕ್ತ ಉತ್ಪತ್ತಿಗೆ ಉಪಯೋಗ ಆಗುತ್ತೆ. ಯಾವಾಗ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೂ ಕಿಡ್ನಿ ಡ್ಯಾಮೇಜ್ ಯಾವಾಗ ಆಗುತ್ತೋ, ಈ ಎರಿಥ್ರೋಪಾಯ್ಟಿನ್ ಹಾರ್ಮೋನ್ ಸಿಕ್ಕಿಲ್ಲದೆ ನಮ್ಮ ಬಾಡಿಯಲ್ಲಿ ರಕ್ತ ಉತ್ಪತ್ತಿ ಆಗಲ್ಲ, ಹಿಮೋಗ್ಲೋಬಿನ್ ನಾರ್ಮಲ್ ಇಲ್ಲ, ಅವ್ರಿಗೂ ರಕ್ತಹೀನತೆ ಇರುತ್ತೆ. ಇದು ಬಿಟ್ರೆ ನಮ್ ಬಾಡಿ, ನಮ್ಮ ಮೂಳೆಗಳು ದೃಢವಾಗಿ ಇರ್ಲಿಕ್ಕೆ, ನಮ್ಮ ಮೂಳೆಗಳು ಚೆನ್ನಾಗಿರ್ಲಿಕ್ಕೆ ಇದು ಕ್ಯಾಲ್ಸಿಯಮು, ಫಾಸ್ಫರಸ್ ಇದೆಲ್ಲ ಬೇಕಾಗತ್ತೆ. ಇದೆಲ್ಲ ಕಂಟ್ರೋಲ್, ಇದು ಕ್ಯಾಲ್ಸಿಯಂನು ಫಾಸ್ಫರಸ್ನು ಇದೆಲ್ಲ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿಕ್ಕೆ ನಮ್ ಕಿಡ್ನೀಸು ಕರೆಕ್ಟ್ ಆಗಿ ಫಂಕ್ಷನ್ ಆಗತ್ತೆ. ಕಿಡ್ನಿ ಹೆಂಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲ ಅಂತ ಗೊತ್ತಾಗ್ಬೇಕಂದ್ರೆ, ಕೆಲವರೆಗೂ ಕಿಡ್ನಿ ಅಂತ ಸಿಂಪ್ಟಮ್ಸ್, ಕಿಡ್ನಿ ವ್ಯಾಧಿ ಇರೋವರೆಗೂ ಕೆಲವರೆಗೂ ಮಾತ್ರ ಅದು ಕಿಡ್ನಿದು ಸಿಂಪ್ಟಮ್ಸ್ ಇರುತ್ತೆ. ಕಿಡ್ನಿ ವ್ಯಾಧಿ ನಾವು ಎರಡು ರೀತಿ ಇರುತ್ತೆ. ಅದು ಒಂದು ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ, ಅಂದ್ರೆ ಸಡನ್ ಆಗಿ ಕಿಡ್ನಿಗೆ ಕಾಯಿಲೆ ಬಂದಿರೋದು. ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಈ ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಲ್ಲಿ ಕಿಡ್ನಿದು ಏನು ಸಮಸ್ಯೆ ಇದೆಯೋ ಅದು ಸಡನ್ ಆಗಿ ಈ ಒಂದು ದಿನಗಳಲ್ಲಿ ಕಿಡ್ನಿಗೆ ಸಮಸ್ಯೆ ಬಂದಿರೋದು. ಇದು ಮಾಮೂಲಿ ಏನಿರತ್ತಂದ್ರೆ, ಏನು ಜ್ವರ ಬಂದಿದೋ, ಇಲ್ಲಾಂದ್ರೆ ಜಾಸ್ತಿ ಬೇದಿ ಆಗಿರೋದು, ಇಲ್ಲಾಂದ್ರೆ ಏನು ಹಾವು ಕಡಿಸಿರೋದು, ಇಲ್ಲಾಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ತೊಂದರೆಗಳಾಗಲಿ, ಅದು ಪ್ರೆಗ್ನೆನ್ಸಿಯಿಂದ ಕಾಂಪ್ಲಿಕೇಶನ್ಸ್ ಏನೋ ಆಗಿದ್ರೆ, ಇಲ್ಲಾಂದ್ರೆ ಹಾರ್ಟ್ ಏನು ತೊಂದರೆ ಆಗಿದ್ರೆ, ಇಲ್ಲಾಂದ್ರೆ ಶುಗರ್ ಕಾಯಿಲೆ ಜಾಸ್ತಿ ಆಗ್ಬಿಟ್ಟಿದ್ರೆ, ಬಾಡಿ ಒಳಗಡೆ ಏನು ಇನ್ಫೆಕ್ಷನ್ ಆಗಿದ್ರೆ, ಈ ಕಾರಣಗಳಿಂದ ಸಡನ್ ಆಗಿ ಕಿಡ್ನಿ ತೊಂದರೆ ಆಗುತ್ತೆ. ಇನ್ನೊಂದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇದು ನಿಧಾನವಾಗಿ ಬೇರೆ ಬೇರೆ ಕಾಯಿಲೆಗಳಿಂದ ನಿಧಾನವಾಗಿ ಕಿಡ್ನಿ ಡ್ಯಾಮೇಜ್ ಆಗ್ತಾ ಇರುತ್ತೆ. ಇದ್ನಲ್ಲಿ ನಾವು 5 ಹಂತಗಳು ಹೇಳ್ತೀವಿ, 5 ಸ್ಟೇಜಸ್ ಅಂತ ಹೇಳ್ತೀವಿ. ಇದು ಎಲ್ಲರಿಗೂ ಸಿಂಪ್ಟಮ್ಸ್ ಅಂದ್ರೆ ಕಿಡ್ನಿ ವ್ಯಾಧಿ ಲಕ್ಷಣಗಳು ಯಾವಾಗ ಇರತ್ತಂದ್ರೆ ಲಾಸ್ಟ್ ಸ್ಟೇಜಸ್ ಅಲ್ಲಿ, ಲಾಸ್ಟ್ ಹಂತದಗಳು, ಈ 4ನೇ ಹಂತ 5ನೇ ಹಂತದಲ್ಲಿ ಕಾಲು ಊತ ಬರೋದು, ಬಾವು ಬರೋದು, ಉಸಿರಾಟ ತೊಂದರೆ, ಹಸುವಿಲ್ಲದೆ ಆಗೋದು, ಊಟ ಒಳಗಡೆ ಸೇರ್ತಾ ಇಲ್ಲ ಇರೋದು, ವಾಂತಿ ಬರೋದು, ರಕ್ತ ಕಡಿಮೆ ಆಗೋದು, ಇದೆಲ್ಲ ಲಾಸ್ಟ್ ಸ್ಟೇಜಸ್ ಅಲ್ಲಿ ಇರುತ್ತೆ. ಮೊದಲನೇ 3 ಸ್ಟೇಜಸ್ ಅಲ್ಲಿ ಯಾವ ರೀತಿ ಸಿಂಪ್ಟಮ್ಸ್ ಇಲ್ಲ. ಇದು ಬರೀ ನೀವು ಬೇರೆ ಬೇರೆ ಕಾರಣಗಳಕ್ಕೋಸ್ಕರ ಡಾಕ್ಟರ್ ಹತ್ರ ಹೋಗಿದ್ರೆ ಅವರು ಬೇರೆ ಬೇರೆ ಬ್ಲಡ್ ಟೆಸ್ಟ್ ಮಾಡುವಾಗ ಇಲ್ಲ ಯೂರಿನ್ ಟೆಸ್ಟ್ ಮಾಡುವಾಗ್ಲೇ ನಿಮ್ಗೆ ಗೊತ್ತಾಗತ್ತೆ. ಕಿಡ್ನಿ ಕಾಯಿಲೆ ಮೊದಲನೇ ಸ್ಟೇಜ್ ಅಲ್ಲೇ ಮೊದಲಾಗಿ ಗೊತ್ತಾಗ್ಬೇಕು ಅಂದ್ರೆ ಬ್ಲಡ್ ಟೆಸ್ಟ್ ಮತ್ತೆ ಯೂರಿನ್ ಟೆಸ್ಟ್ ಮಾಡುವಾಗ್ಲೇ
ಅದು ಗೊತ್ತಾಗತ್ತೆ. ಬ್ಲಡ್ ಟೆಸ್ಟ್ ಅಲ್ಲಿ ನಾವು ಸೀರಮ್ ಕ್ರಿಯಾಟಿನಿನ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ. ಅದ್ನಲ್ಲಿ ಲೆವೆಲ್ ಹೇಗಿದೆ ಅಂತ ಕ್ರಿಯಾಟಿನಿನ್ ಜಾಸ್ತಿ ಇದ್ರೆ ಅದು ಅವಾಗೆ ಕಿಡ್ನಿ, 2 ಕಿಡ್ನಿನೂ ಡ್ಯಾಮೇಜ್ ಆಗಿದೆ, 2 ಕಿಡ್ನಿದಲ್ಲಿನೂ ಡ್ಯಾಮೇಜ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಮತ್ತೆ ಯೂರಿನ್ ಅಲ್ಲಿ ನಾವು ಪ್ರೋಟೀನ್ ಅಂಶ ಲೀಕ್ ಆಗ್ತಾ ಇದೆ ಅಂತ ನೋಡ್ತೀವಿ. ಯೂರಿನದಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಲೀಕ್ ಆಗ್ತಾ ಇದ್ರೆ ಅದೇನು ಕಿಡ್ನಿಯಲ್ಲಿ ಡ್ಯಾಮೇಜ್ ಇದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಕಿಡ್ನಿ ಫೇಲ್ಯೂರ್ ಆಗ್ಲಿಕ್ಕೆ ಮುಖ್ಯವಾಗಿ ಕಾರಣಗಳು ಏನಂದ್ರೆ, ಕಾಮನೆಸ್ಟ್ ಕಾಸ್ ಎಲ್ಲ ವಿಶ್ವದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಮೋಸ್ಟ್ ಕಾಮನ್ ಕಾಸ್ ಏನು ಅಂದ್ರೆ ಶುಗರ್, ಡಯಾಬಿಟಿಸ್ ಇರೋದ್ರಿಂದ ಕಿಡ್ನಿ ಕಾಯಿಲೆ ಆಗತ್ತೆ. ಇದು ಶುಗರ್ ಕಾಯಿಲೆ ಬಿಟ್ರೆ ನೆಕ್ಸ್ಟ್ ಕಾಮನ್ ಕಾಸು ಹೈ ಬಿ ಪಿ ಇಂದಾನು ಕಿಡ್ನಿ ಕಾಯಿಲೆ ಬರುತ್ತೆ. 3ನೇ ಕಾಸ್ ಏನಂದ್ರೆ ಗ್ಲೊಮರುಲಾರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಕಿಡ್ನಿ ಒಳಗಡೆ ಇರುವ ಸಣ್ಣ ಪಟ್ಟ ಫಿಲ್ಟರ್ಸ್ ಡ್ಯಾಮೇಜ್ ಆಗತ್ತೆ. ಇದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಈ ಕಾರಣಗಳಿಂದ ಕಿಡ್ನಿ ಡ್ಯಾಮೇಜ್ ಆಗತ್ತೆ. ಸುಮಾರು ಸಣ್ಣ ವಯಸ್ಸವರೆಗೂ ಒಂದು 20 ವರ್ಷಕ್ಕೆ 30 ವರ್ಷಕ್ಕೆ ಕಿಡ್ನಿ ಫೇಲ್ಯೂರ್ಸ್ ಆಗ್ತಾ ಇರತ್ತೆ. ಇದು ಯಾಕೆ ಇಷ್ಟು ಚಿಕ್ಕ ವಯಸ್ಸಲ್ಲಿ 20 ವರ್ಷಕ್ಕೆ 30 ವರ್ಷಕ್ಕೆ ಕಿಡ್ನಿ ಫೇಲ್ ಆಗ್ತಾ ಇದೆ ಅಂದ್ರೆ, ಮಾಮೂಲಿ ಕಾರಣ ಈ ಗ್ಲೊಮರುಲಾರ್ ಡಿಸೀಸಸ್ ಇಂದಾನೆ ಇವ್ರಿಗೂ ಕಿಡ್ನಿ ಫೇಲ್ಯೂರ್ ಆಗತ್ತೆ. ಯುಕ್ತ ವಯಸ್ಸಲ್ಲಿ ಕಿಡ್ನಿ ಫೇಲ್ಯೂರ್ ಆಗಲಿಕ್ಕೂ ಮುಖ್ಯ ಕಾರಣ ಏನಂದ್ರೆ ಇದು ಗ್ಲೊಮರುಲಾರ್ ಡಿಸೀಸಸ್ ಅಂತ. ಇದು ಬಿಟ್ರೆ ಕಿಡ್ನಿ ಸ್ಟೋನ್ಗಳಿಂದ ಪದೇ ಕಿಡ್ನಿ ಸ್ಟೋನ್ಗಳಾಗಿದ್ರಿಂದ, ಇಲ್ಲಾಂದ್ರೆ ಕಿಡ್ನಿದಲ್ಲಿ ಪದೇ ಮೂತ್ರ ಇನ್ಫೆಕ್ಷನ್ ಆಗಿ ಕಿಡ್ನಿ ಇನ್ಫೆಕ್ಷನ್ ಆಗಿರೋದ್ರಿಂದ, ಇಲ್ಲಾಂದ್ರೆ ಹುಟ್ಟದಲ್ಲೇ ಕಿಡ್ನಿ ಒಳಗಡೆ ಏನೋ ಸಮಸ್ಯೆ ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗ್ಲಿಕ್ಕೆ ಆಸ್ಕಾರ ಇರತ್ತೆ. ಇದು ಕಾಮನ್ ಕಾಸಸ್ ಕಿಡ್ನಿ ಫೇಲ್ಯೂರ್ ಆಗ್ಲಿಕ್ಕೆ. ದೀರ್ಘಕಾಲಿಕವಾಗಿ ಕಿಡ್ನಿ ಸಮಸ್ಯೆ ಇದ್ರೆ ಅಂದ್ರೆ ನಾವು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಇದ್ರೆ ಮೊದಲನೇ ಹಂತದಲ್ಲಿ ನಾನು ಹೇಳಿದ ಪ್ರಕಾರ ದೀರ್ಘಕಾಲಿಕವಾಗಿ ಕಿಡ್ನಿ ಡಿಸೀಸ್ 5 ಹಂತದಲ್ಲಿ ನಾವು ತಿಳ್ಕೊಳ್ತೀವಿ. ಈ 5 ಮೊದಲನೇ ಹಂತದಲ್ಲಿ, 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ ಸುಮಾರು ಜನಕ್ಕೂ ಯಾವುದೇ ಲಕ್ಷಣಗಳು ಇರಲ್ಲ ಕಿಡ್ನಿ ವ್ಯಾಧಿ ಬಗ್ಗೆ. ಓನ್ಲಿ ಲಾಸ್ಟ್ 4ನೇ ಹಂತ 5ನೇ ಹಂತದಲ್ಲಿನೇ ವ್ಯಾಧಿ ಲಕ್ಷಣಗಳಿರುತ್ತೆ. ಇದ್ರಲ್ಲಿ ಮುಖ್ಯವಾದಂತ ಲಕ್ಷಣಗಳು ಏನು ಅಂದ್ರೆ ಕಾಲು ಊತ ಬರೋದು, ಮೊಹ ಊತ ಬರೋದು, ತುಂಬಾ ಸುಸ್ತಾಗಿರೋದು, ಊಟ ಚೆನ್ನಾಗಿ ಸೇರ್ತಾ ಇಲ್ಲ, ಮೊದಲು ಹೇಗೆ ಕೆಲಸ ಮಾಡ್ತಾ ಇದ್ರು ಈಗ ಅಷ್ಟು ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಡಿದ್ರೆ ಉಸಿರಾಡ್ತಂದ ಬರೋದು, ಮೂತ್ರ ಹೋಗೋದು ಕಮ್ಮಿ ಆಗೋದು, ಮೂತ್ರ ಅಂಶ ಎಷ್ಟು ಹೋಗ್ತಾ ಇದ್ರು ಮೊದಲು ಅಷ್ಟು ಮೂತ್ರ ಹೋಗಲ್ಲ, ರಾತ್ರಿ ಟೈಮು ಜಾಸ್ತಿ ಮೂತ್ರ ಹೋಗೋದು. ಇದನ್ನು ನಾವು ನಾಕ್ಟೂರಿಯಾ ಅಂತ ಹೇಳ್ತೀವಿ. ನಾಕ್ಟೂರಿಯಾ ಅಂದ್ರೆ ಬೆಳಗ್ಗೆ ಟೈಮಿಂದ ರಾತ್ರಿ ಟೈಮಲ್ಲೇ ಮೂತ್ರ ಜಾಸ್ತಿ ಹೋಗ್ತಾ ಇರುತ್ತೆ. ಇದು ಒಂದು ಮುಖ್ಯವಾಗಿ ಕಿಡ್ನಿ ಸಮಸ್ಯೆ ಇರೋದು ಲಕ್ಷಣ. ಇದು ಬಿಟ್ರೆ ಊಟ ಚೆನ್ನಾಗಿ ಸೇರಲ್ಲ, ವಾಂತಿ ಬರೋತ್ತರ, ಮತ್ತೆ ಮನುಷ್ಯ ಕಲರ್ ಚೇಂಜ್ ಆಗೋದು, ಸ್ವಲ್ಪ ಡಾರ್ಕ್ ಕಲರ್ ಆಗ್ಬಿಡೋದು, ರಕ್ತದಲ್ಲಿ ರಕ್ತಾಂಶ ಬ್ಲಡ್ ಕಮ್ಮಿ ಆಗೋದು, ಇದೆಲ್ಲ ಕಿಡ್ನಿ ವ್ಯಾಧಿ ಲಕ್ಷಣಗಳಿರುತ್ತೆ. ಕಿಡ್ನಿಗೆ ಏದು ವ್ಯಾಧಿ ಇದ್ರೆ ಫಸ್ಟ್ ನಾವು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಮಾಡ್ತೀವಿ. ನಾನು ಆಗ್ಲೇ ಹೇಳಿದ ಪ್ರಕಾರ ಯೂರಿನ್ ಅಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇದ್ರೆ ಅದು ಎಷ್ಟು ಅಮೌಂಟ್ ಲೀಕ್ ಆಗ್ತಾ ಇದೆ ಅದೊಂದು ಕ್ವಾಂಟಿಫಿಕೇಶನ್ ಮಾಡ್ತೀವಿ. 24 ಗಂಟೆಗೆ ಯೂರಿನ್ ಅಲ್ಲಿ ಎಷ್ಟು ಗ್ರಾಮ್ ಪ್ರೋಟೀನ್ ಲೀಕ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಎಷ್ಟು ತೀವ್ರವಾಗಿದೆ ಕಿಡ್ನಿ ತೊಂದರೆ ಇದೆ ಅಂತ ನೋಡ್ಕೊಳ್ತೀವಿ. ಮತ್ತೆ ಸೀರಮ್ ಕ್ರಿಯಾಟಿನಿನ್ ಅಂತ ನೋಡ್ಕೊಳ್ತೀವಿ. ಈ ಸೀರಮ್ ಕ್ರಿಯಾಟಿನಿನ್ ನೋಡ್ಕೊಂಡು ನಮ್ ಬಾಡಿ, ನಮ್ ಕಿಡ್ನಿ ಫಿಲ್ಟರಿಂಗ್ ಕೆಪಾಸಿಟಿನು GFR ಅಂತ ಹೇಳ್ತೀವಿ, ಗ್ಲೊಮರುಲಾರ್ ಫಿಲ್ಟ್ರೇಷನ್ ರೇಟ್ ಅಂತ ಹೇಳ್ತೀವಿ. ಈ GFR ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಯಾವ್ದನೇ ಹಂತದಲ್ಲಿ ಕಿಡ್ನಿ ಸ್ಟೇಜ್ ಇದೆ. ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಮಾಮೂಲಾಗಿ 1.1 1.2 ಒಳಗಡೆ ಇರ್ಬೇಕು. ಇದರಿಂದ ಜಾಸ್ತಿ ಇದ್ರೆ ಅದು ನಾವು GFR ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ GFR ನೋಡ್ಕೊಂಡು ಯಾವುದೇ ಹಂತದಲ್ಲಿ ಇದೆ ಕಿಡ್ನಿ ವ್ಯಾಧಿ ಸಮಸ್ಯೆ, 2ನೇ ಹಂತ, 3ನೇ ಹಂತ, 4ನೇ ಹಂತನ, 5ನೇ ಹಂತ ಅಂತ ನಾವು ನೋಡ್ತೀವಿ. ಅದು ಇದು 2 ನೋಡ್ಕೊಂಡು ಕಿಡ್ನಿ ವ್ಯಾಧಿ ಇದೆ ಅಂತ ಇದ್ರೆ ನೆಕ್ಸ್ಟ್ ನಾವು ಕಿಡ್ನಿದು ಸ್ಕ್ಯಾನಿಂಗು, ಬೇರೆ ಬೇರೆ ಬ್ಲಡ್ ಟೆಸ್ಟ್ ನೋಡ್ಕೊಂಡು ಯಾವ ರೀತಿ ಕಿಡ್ನಿ ತೊಂದರೆ ಇದೆ, ಯಾಕೆ ಕಿಡ್ನಿ ತೊಂದರೆ ಇದೆ ಅಂತ ಕಾರಣ ಎಲ್ಲ ತಿಳ್ಕೊಂಡು ಅದು ಪ್ರಕಾರ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಕಿಡ್ನಿ ವ್ಯಾಧಿ
ನಾನು ಮೊದಲೇ ಹೇಳಿದ ಪ್ರಕಾರ ಕಿಡ್ನಿಗೆ ಏನೇನು ಕಿಡ್ನಿ ವ್ಯಾಧಿ ಬರ್ಲಿಕ್ಕೆ ಏನೇನು ಕಾರಣ ಅಂತ ಹೇಳಿದೀನಿ. ಸೊ ಅದ್ರ ಪ್ರಕಾರ ಶುಗರ್ ಮುಖ್ಯ ಕಾರಣ ಕಿಡ್ನಿ ವ್ಯಾಧಿ ಬರ್ಲಿಕ್ಕೆ. ಸೊ ಈಗ ಹೈ ರಿಸ್ಕ್ ಪೇಷಂಟ್ಸ್ ಯಾರಂದ್ರೆ ಶುಗರ್ ಪೇಷಂಟ್ಸ್. ಅರ್ಧ ಶತಮಾನಂ ಪೇಷಂಟ್ಸ್ ಶುಗರ್ ವ್ಯಾಧಿಯಿಂದಾನೇ ಬಲವಿರ್ತಾರ ಪೇಷಂಟ್ಸ್ ಇರ್ತಾರು. ಸೊ ಶುಗರ್ ವ್ಯಾಧಿಯಿಂದ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ 50% ಇರ್ತಾರು. ಸೊ ಹಂಗಾಗಿ ಎಲ್ಲಾ ಶುಗರ್ ಪೇಷಂಟ್ಸು ಎವ್ರಿ ಇಯರ್ ಖಂಡಿತ ಒಂದ್ಸತಿ ಸೀರಮ್ ಕ್ರಿಯಾಟಿನಿನ್ ಮತ್ತೆ ಯೂರಿನ್ ಆಲ್ಬುಮಿನ್ ಲೆವೆಲ್ಸ್ ಖಂಡಿತ ಚೆಕ್ ಮಾಡ್ಕೋಬೇಕು. ಶುಗರ್ ಪೇಷಂಟ್ಸ್ ಬಿಟ್ಟಾದ್ಮೇಲೆ ಬ್ಲಡ್ ಪ್ರೆಷರ್ ಪೇಷಂಟ್ಸ್, ಹೈ ರಕ್ತದೊಡ್ಡತೆ ಇರೋದು ಪೇಷಂಟ್ಸ್, ಹೈ ಬ್ಲಡ್ ಪ್ರೆಷರ್ ಇರುವಂತ ಪೇಷಂಟ್ಸ್ ಖಂಡಿತ BP ಕಿಡ್ನಿ ಇದು ನೋಡ್ಕೋಬೇಕು. ಸುಮಾರು ಜನ ಏನ್ ಅನ್ಕೊಂತಾರೆ ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಗಿದ್ರೆ ನಮ್ಗೆ BP ಕಾಯಿಲೆ ಇದರಿಂದ ಇದೆ ಸರ್, ಕಿಡ್ನಿ ತೊಂದರೆ ಬಂದಿದೆ. ನಾವು ಕೇಳ್ತೀವಿ ನಿಮ್ಗೆ ಏಕೆ ಕಿಡ್ನಿ ತೊಂದರೆ ಬಂದಿದೆ ಅಂತ ಗೊತ್ತಾ ಅಂದ್ರೆ ಅವರು BP ಕಾಯಿಲೆದಿಂದ ಬಂದಿದೆ ಸರ್ ಅಂತ ಹೇಳ್ತಾರೆ. ಬಟ್ ಹಂಗೆ ಅಲ್ಲ, ಸುಮಾರು ಜನಕ್ಕೆ ಎಸ್ಪೆಷಲಿ ಒಂದು ನಾವು ಯಂಗ್ ಪೇಷಂಟ್ಸ್ ಆದ್ರೂನು ಇಲ್ಲಾಂದ್ರೆ ಓಲ್ಡ್ ಪೇಷಂಟ್ಸ್ ಅದ್ರಲ್ಲಿ ನೋಡಿದ್ರೆ ಕಿಡ್ನಿಗೆ ಒಂದು ರಕ್ತದೊಡ್ಡತೆಯನ್ನು ನಾವು ಎರಡು ರೀತಿ ಹೇಳ್ತೀವಿ. ಒಂದು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ, ಇನ್ನೊಂದು ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂತ. ಸೆಕೆಂಡ್ರಿ ಹೈಪರ್ ಟೆನ್ಷನ್ ಅಂದ್ರೆ ಬೇರೆ ಏನೋ ಕಾರಣದಿಂದ BP ಬಂದಿದೆ. ಈ ಬೇರೆ ಏನು ಕಾರಣದಿಂದ ಮುಖ್ಯ ಕಾರಣ ಏನಂದ್ರೆ ಕಿಡ್ನಿ ಒಳಗಡೆ ಸಮಸ್ಯೆ ಇದೆ, ಕಿಡ್ನಿ ಡ್ಯಾಮೇಜ್ ಆಗಿರದೆ ರಕ್ತ ದೊಡ್ಡತೆ ಬರುತ್ತೆ. ಸೊ ಹೈ BP ಇರೋರು ಖಂಡಿತ ಬ್ಲಡ್ ಅವರು ಕಿಡ್ನಿ ಫಸ್ಟ್ ಟೈಮ್ BP ಐಡೆಂಟಿಫೈ ಆಗುವಾಗ, ಫಸ್ಟ್ ಟೈಮ್ ಹೈ BP ಚೆಕ್ ಆಗುವಾಗ ಖಂಡಿತ ಅವರು ಕಿಡ್ನಿ ಬಗ್ಗೆ ಟೆಸ್ಟ್ ಮಾಡಿಸ್ಕೋಬೇಕು. ಆಮೇಲೇನು ಎವ್ರಿ 1 year ಅವರು ಕಿಡ್ನಿ ಹೇಗಿದೆ ಅಂತಾನು ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್ ಹೈ ರಿಸ್ಕ್ ಯಾರಂದ್ರೆ ಯಾರು ಇದು ಕೆಲವುದು ಕಿಡ್ನಿ ಸಮಸ್ಯೆಗಳು ಫ್ಯಾಮಿಲಿಯಲ್ಲಿ ವಂಶ ಪಾರಂಪರ್ಯ ಇರುತ್ತೆ. ಸೊ ಹಂಗಾಗಿ ಅವರು ಫ್ಯಾಮಿಲಿಯಲ್ಲಿ ಬೇರೆಯವರು ಯಾರಿಗೂ ಕಿಡ್ನಿ ತೊಂದರೆ ಇದೆ ಅವ್ರ ಫ್ಯಾಮಿಲಿ ಅವರು ಎಲ್ಲದು ಕಿಡ್ನಿ ಬಗ್ಗೆ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಒಬೆಸಿಟಿ ಅಂದ್ರೆ ತುಂಬಾ ದಪ್ಪ ಇರೋರು, ಒಬೆಸಿಟಿ ಸ್ಥೂಲಕಾಯಿಂದ ಬಲ್ಗಿರ್ತವ್ರೆಲ್ಲ ಕಿಡ್ನಿ ಟೆಸ್ಟ್ ಚೆಕ್ ಮಾಡ್ಕೋಬೇಕು. ಇದು ಬಿಟ್ರೆ ಸ್ಮೋಕಿಂಗು, ರೆಗ್ಯುಲರ್ ಕ್ರಾನಿಕ್ ಸ್ಮೋಕರ್ಸು ಇವರೆಲ್ಲ ಖಂಡಿತ ಚೆಕ್ ಮಾಡ್ಕೋಬೇಕಾಗತ್ತೆ. ಮತ್ತೆ ನಾವು ಈ ಕ್ರಾನಿಕ್ ಕಿಡ್ನಿ ಡಿಸೀಸ್, ಈ ದೀರ್ಘಕಾಲಿಕವಾಗಿ ಕಿಡ್ನಿ ಡಿಸೀಸ್ ಅಂತ ಹೇಳಿದಿವಲ್ಲ CKD ಅಂತ, ಇದು ನಾರ್ಮಲಿ ರಿಸರ್ಚ್ ಪ್ರಕಾರ ಏನಿದೆ ಅಂದ್ರೆ 10 ಜನದಲ್ಲಿ ಟೋಟಲ್ ವಿಶ್ವದಲ್ಲಿ ನೋಡಿದ್ರೆ 10 ಜನದಲ್ಲಿ ಒಬ್ರಿಗೂ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಕಿಡ್ನಿ ಕಾಯಿಲೆ ಇರಬಹುದು ಅಂತ ಸ್ಟಾಟಿಸ್ಟಿಕ್ಸ್ ತೋರಿಸ್ತಾ ಇದ್ರೆ. ಸೊ 1 in 10 ಅಂತ ಹೇಳ್ತೀವಿ ನಾವು. 10 ಜನ ನೋಡಿದ್ರೆ ಒಬ್ರಿಗೂ ಕಿಡ್ನಿ ಕಾಯಿಲೆ ಯಾವ್ದೋ ಒಂದು ಸ್ಟೇಜ್ ಅಲ್ಲಿ ಇರ್ಲೇ ಇರತ್ತೆ. ಸೊ ಎಲ್ಲಾರು ಖಂಡಿತ ಒಂದು ಆನ್ಯುವಲ್ ರೆಗ್ಯುಲರ್ ಚೆಕಪ್ ಅಲ್ಲಿ, ಹೆಲ್ತ್ ಚೆಕಪ್ ಅಲ್ಲಿ ಎಲ್ಲಾರು ಅವರು ಕಿಡ್ನಿದು ಒಂದು ಸೀರಮ್ ಕ್ರಿಯಾಟಿನಿನ್, ಯೂರಿನ್ ಆಲ್ಬುಮಿನ್ ಚೆಕ್ ಮಾಡ್ತಾ ಇರ್ಕೋಬೇಕು. ಕಿಡ್ನಿ ಚೆನ್ನಾಗಿ ನೋಡ್ಕೊಳಕ್ಕೆ, ಕಿಡ್ನಿ ಆರೋಗ್ಯವಾಗಿ ಇಟ್ಕೊಳಕ್ಕೆ ಯಾವ ರೀತಿ ಊಟ ತಗೋಬೇಕು, ಯಾವ ರೀತಿ ತಿಂಡಿ ಪದಾರ್ಥ ತಗೋಬೇಕು ಅಂದ್ರೆ ಆರೋಗ್ಯವಾದಂತ ಹೆಲ್ತಿ ಫುಡ್ ಅಂತ ಹೇಳ್ತೀವಿ, ಬ್ಯಾಲೆನ್ಸ್ಡ್ ಡೈಟ್ ಅಂತ ಹೇಳ್ತೀವಿ ನಾವು. ಒಂದು ಬ್ಯಾಲೆನ್ಸ್ಡ್ ಡೈಟ್ ತಗೋಬೇಕಾಗತ್ತೆ. ಅದ್ರಲ್ಲಿ ನಾವು ಆಲ್ರೆಡಿ ಹೇಳಿದ ಪ್ರಕಾರ ಕಿಡ್ನಿ ಫೇಲ್ಯೂರ್ ಆಗ್ಲಿಕ್ಕೆ ಒಂದು ಮುಖ್ಯ ಕಾರಣ ಶುಗರು, ಇನ್ನೊಂದು ಮುಖ್ಯ ಕಾರಣ ಬ್ಲಡ್ ಪ್ರೆಷರು. ಸೊ ಇದು ಶುಗರು ಬ್ಲಡ್ ಪ್ರೆಷರು ಬರ್ದಿಲ್ಲ ಆದ್ರೆ ನೋಡ್ಕೋಬೇಕು ಅಂದ್ರೆ ಸ್ವಲ್ಪ ಬಾಡಿ ಕರೆಕ್ಟ್ ವೆಯ್ಟ್ ಅಲ್ಲಿ ಇರ್ಬೇಕು. ಇದೆಲ್ಲ ವೆಯ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಅವರು ಸ್ವಲ್ಪ ಜಾಸ್ತಿ ಕಾರ್ಬೋಹೈಡ್ರೇಟ್ ಪದಾರ್ಥಗಳು ಅಂದ್ರೆ ಅನ್ನ, ಈ ರೀತಿ ಜಾಸ್ತಿ ಕಾರ್ಬೋಹೈಡ್ರೇಟ್, ಗೋಧಿ ಐಟಮ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸಿರಿಧಾನ್ಯಗಳು ಜಾಸ್ತಿ ತಗೋಬೇಕಾಗತ್ತೆ. ಆಮೇಲೆ ಸ್ವಲ್ಪ ರೆಗ್ಯುಲರ್ ಆಗಿ ಚೆನ್ನಾಗಿ ಇರುವಂತ ಫುಡ್, ಪ್ರೋಟೀನ್ ಅಂಶಗಳೆಲ್ಲ ಕರೆಕ್ಟ್ ಆಗಿ ತಗೋಬೇಕು. ಆಮೇಲೆ ಸ್ವಲ್ಪ ಜಾಸ್ತಿ ತರಕಾರಿಗಳು, ಜಾಸ್ತಿ ವೆಜಿಟಬಲ್ಸ್, ಜಾಸ್ತಿ ಫ್ರೂಟ್ಸ್ ಎಲ್ಲ ತಗೋಬೇಕು. ಮತ್ತೆ ಉಪ್ಪು ಕಮ್ಮಿ ತಗೋಬೇಕು. ತೀರಾ ಉಪ್ಪಿಟ್ಕೋಬಾರ್ದು. ಈ ಉಪ್ಪಿನಕಾಯ, ಪಪ್ಳ ಇದೆಲ್ಲ ತಿಂದಿದ್ರಿಂದ ಇದರಲ್ಲಿ ಜಾಸ್ತಿ ಉಪ್ಪಿರತ್ತೆ. ಸೊ ಪ್ರಿಸರ್ವೇಟಿವ್ ಫುಡ್ಸ್ ಎಲ್ಲ ಕಮ್ಮಿ ಮಾಡಬೇಕು. ಉಪ್ಪು ಸಾಕಷ್ಟು ಕಮ್ಮಿ ಮಾಡ್ಕೊಂಡ್ರೆ ಈ ಬ್ಲಡ್ ಪ್ರೆಷರ್ ಇದೆಲ್ಲ ಜಾಸ್ತಿ ಬರಲ್ಲ, ಕಿಡ್ನಿ ಮೇಲೆ ಜಾಸ್ತಿ ಪ್ರೆಷರ್ ಆಗಲ್ಲ, ಚೆನ್ನಾಗಿರ್ತೀರ. ಕಿಡ್ನಿ ಚೆನ್ನಾಗಿರ್ಬೇಕು ಅಂದ್ರೆ ನೀರು ಚೆನ್ನಾಗಿ ಕುಡಿಬೇಕು. ಚೆನ್ನಾಗಿ ಅಂದ್ರೆ ನಮ್ಗೆ ಒಂದು 2.5-3 ಲೀಟರ್ ನೀರು ಕರೆಕ್ಟ್ ಆಗಿ ಕುಡಿಬೇಕು. ಯಾಕಂದ್ರೆ ಯೂರಿನ್ ಡೈಲ್ಯೂಷನ್ ಅಲ್ಲಿ ಇರ್ಬೇಕಾಗತ್ತೆ. ಜಾಸ್ತಿ ನೀರು ತಗೊಂಡ್ರು ನಮ್ ಬಾಡಿಯಲ್ಲಿ
ಲವಣಾಂಶಗಳು ವ್ಯತ್ಯಾಸ ಇರುತ್ತೆ, ಸ್ವಲ್ಪ ಉಪ್ಪು ಕಮ್ಮಿ ಆಗೋದು ಇದೆಲ್ಲ ಆಗತ್ತೆ. ಕೆಲವರು ತುಂಬಾ ನೀರು ಕುಡಿಬೇಕು ಅಂತ ಒಂದು ದಿನಕ್ಕೆ 6 ಲೀಟರ್ 7 ಲೀಟರ್ ನೀರು ಕುಡಿತಾರೆ. ಅವಾಗೇನು ತೊಂದರೆ ಆಗತ್ತೆ. ನೀರು ಕಮ್ಮಿ ಕುಡಿದ್ರುನು ಕಿಡ್ನಿ ಒಳಗಡೆ ಯೂರಿನ್ ಕಾನ್ಸಂಟ್ರೇಟ್ ಆಗುವಾಗ ಕಿಡ್ನಿ ಒಳಗಡೆ ಸ್ಟೋನ್ಸ್ ಆಗ್ಲಿಕ್ಕೆ ರಿಸ್ಕ್ ಇರುತ್ತೆ. ಎಸ್ಪೆಷಲಿ ಈ ಹ್ಯೂಮಿಡ್ ಕಂಡೀಷನ್ಸ್ ಅಲ್ಲಿ ಇರುವಂತವ್ರು, ಹೊರಗಡೆ ಕೆಲಸ ಮಾಡ್ತಾ ಇರೋರು, ಸ್ವೆಟ್ಟಿಂಗ್ ಜಾಸ್ತಿ ಇರೋಂಥವ್ರಿಗೂ ಡಿಹೈಡ್ರೇಷನ್ ಜಾಸ್ತಿ ಆಗಿರ್ತಾ ಇರುತ್ತೆ. ಇಂಥದೆಲ್ಲವರು ಕಿಡ್ನಿ ಸ್ಟೋನ್ಸ್ ಫಾರ್ಮ್ ಆಗ್ಲಿಕ್ಕೆ ರಿಸ್ಕ್ ಇರ್ತಾರೋ. ಸೊ ಅವರೆಲ್ಲರೂ ಸ್ವಲ್ಪ ಅಟ್ಲೀಸ್ಟ್ ಒಂದು 2.5 3 ಲೀಟರ್ ನೀರು ಡೈಲಿ ದಿನಕ್ಕೆ ಕುಡಿಬೇಕಾಗತ್ತೆ.